ಗೈಸ್ ತುಂಬ ಜನ ಓಲ್ಡ್ ಆಲ್ಟೋ ಕೇಳ್ತಿದ್ರೆ ನೋಡಿ, ನಾನೊಂದು ಎಕ್ಸಲೆಂಟ್ ಅಂದರೆ ಬ್ಯೂಟಿಫುಲ್ ಕಂಡೀಷನಲ್ಲಿರೋ ಆಲ್ಟೋ ತಗೊಂಡಿದ್ದೇನೆ. ಇದರ ಡೀಟೇಲ್ ಹೇಳಬೇಕಂದ್ರೆ 2011 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿದೆ. ಖಾಲಿ 60,000 ಕಿಲೋಮೀಟ್ರ್ ಮಾತ್ರ ಡ್ರಿವನ್ ಆಗಿರೋಂಥ ವೆಹಿಕಲ್. ತುಂಬ ಕ್ಲಾಸ್ ಕಂಡೀಷನ್ ಇದೆ. ನಿಮಗೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಇರುವಂಥದ್ದು. 17/9/2026 ತನಕ ನಿಮಗೆ ಇನ್ಶೂರೆನ್ಸ್ ಕೂಡ ವ್ಯಾಲಿಡ್ ಇದೆ. ನಿಮಗೆ ಇಂಟೀರಿಯರ್ ನೋಡಿದ್ರೆ ಲೆದರ್ ಸೀಟ್ ಕವರ್ಸ್ ಇದೆ, ವಿಲೈನ್ ಮ್ಯಾಟಿಂಗ್ ಮಾಡಿಸಿದ್ದಾರೆ, ಕಟ್ ಮ್ಯಾಟ್ ಕೂಡ ಹಾಕಿದ್ದಾರೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ತುಂಬ ನೀಟ್ ಅಂದರೆ ಬಾಡಿ ಲೈನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಡಿಕ್ಕಿ ಕೂಡ ಅಬ್ಸರ್ವ್ ಮಾಡ್ಬೋದು. ತುಂಬ ಎಕ್ಸಲೆಂಟ್ ಕಂಡೀಷನ್ಲಿದೆ. ನಿಮಗೆ ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್. ಇನ್ನು LXi ವೇರಿಯಂಟ್ ಆಗಿರೋದ್ರಿಂದಾಗಿ ನಿಮಗೆ ಇದರಲ್ಲಿ AC ಪವರ್ ಸ್ಟೇರಿಂಗ್, ಆಮೇಲೆ ಸೆಂಟ್ರಲ್ ಲಾಕಿಂಗ್ ಬರ್ತದೆ. ಕೇವಲ 60,000 ಓಡಿರೋದ್ರಿಂದಾಗಿ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ನೀವು ಇಂಜಿನ್ ರೂಮ್ ಕೂಡ ಅಬ್ಸರ್ವ್ ಮಾಡ್ಬೋದು. ಯಾವುದೇ ರೀತಿ ರಸ್ಟಿಂಗ್ ಆಗಿರಲಿ ಆ ಥರದಲ್ಲಿ ಏನಿಲ್ಲ. ಆ್ಯಪ್ರೋನ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಅಂತೂ ತುಂಬ ಕ್ಲಾಸ್ ಆಗಿದೆ. ಇನ್ನು ಟೈರ್ ಕಂಡೀಷನ್ಸ್ ಕೇಳಿದರೆ ನಿಮಗೆ ಆಲ್ಮೋಸ್ಟ್ 85ಇಂದ 95% ತನಕ ಟೈರ್ಸ್ ಇದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನಲ್ಲಿ ಒಂದೇ ಒಂದು ಸ್ಕ್ರ್ಯಾಚಸ್ ಇಲ್ಲ. ಒರಿಜಿನಲ್ ಪೇಂಟಲ್ಲಿ ಇರುವಂಥ ಗಾಡಿ ಇದು. ಇನ್ನು ಈ ವೆಹಿಕಲ್ಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದುಬಿಟ್ಟು 2,20,000. ಲೊಕೇಶನ್ ಅಂತ ಕೇಳಿದರೆ ಪುತ್ತೂರು, ದಕ್ಷಿಣ ಕನ್ನಡ ಅಂದರೆ ಮಂಗಳೂರಿಗೆ ಹತ್ತಿರ ಇರುವಂಥ ತಾಲೂಕಾಗಿರ್ತದೆ. ನೀವೇನಾದರೂ ಈ ಗಾಡಿ ನೋಡಿ ನಿಮಗೆ ಇಷ್ಟ ಆದರೆ ಕೆಳಗಡೆ ಬಯೋದಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನನ್ನ ನಂಬರ್ನ ಹಾಕಿರ್ತೇನೆ. ನೀವು ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿಯನ್ನು ಮಾಡ್ಬೋದು. ನೀವು ಜೆನ್ಯೂನ್ ಬೈಯರ್ ಆಗಿದ್ದರೆ ಮಾತ್ರ. ಸುಮ್ಮನೆ ಟೈಮ್ ಪಾಸಿಗೆ ಕಾಲ್ ಮಾಡುವಂಥದ್ದು, ಹೆವಿ ಬಾರ್ಗೇನ್ ಮಾಡುವಂಥದ್ದು, ಕಮೆಂಟ್ ಬಾಕ್ಸಲ್ಲಿ ಬಂದು ಚೀಪಾಗಿ ಆಫರ್ಸ್ ಮಾಡುವಂಥದ್ದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ನಾವು ರೆಸ್ಪಾನ್ಸ್ ಮಾಡೋದಿಲ್ಲ. ಪ್ರೈಸ್ ಫಿಕ್ಸ್ಡ್ ಆಗಿರೋದಿಲ್ಲ, ಖಂಡಿತ ನೆಗೋಷಿಯಬಲ್ ಆಗ್ತದೆ. ನಿಮಗೆ ತಗೊಳ್ಳುವಂಥ ಜೆನ್ಯೂನ್ ಆಗಿ ನೀವು ತಗೊಳ್ಳುವಂಥ ಇಂಟೆನ್ಷನ್ ಇದ್ದರೆ ಮಾತ್ರ. ಈ ವೆಹಿಕಲ್ಗೆ ಯಾವುದೇ ರೀತಿಯ ಲೋನ್ ಫೆಸಿಲಿಟೀಸ್ ಇರೋದಿಲ್ಲ 2011 ಮಾಡಲ್ ಆಗಿರೋದ್ರಿಂದಾಗಿ. ಸೊ ನಿಮ್ಮ ಆಟೋ ಹುಡುಕ್ತಿರೋ ಫ್ರೆಂಡಿಗೆ ಈ ರೀಲನ್ನು ಆದಷ್ಟು ಶೇರ್ ಮಾಡಿ. ಇದೇ ಥರ ಕ್ವಾಲಿಟಿ ವೆಹಿಕಲ್ಸ್ ನಿಮ್ಮ ಪೇಜಿಗೆ ಬರಬೇಕಂದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ.